ಎಸ್ ನೋಡಿ, ಬೆಂಗಳೂರಲ್ಲಿ ಈಗಾಗಲೇ ಗ್ಯಾಸ್ ಎಮರ್ಜೆನ್ಸಿ ಇದೆ. ಆಲ್ಮೋಸ್ಟ್ ಬಹಳಷ್ಟು ಹೋಟೆಲ್ಸ್ಗಳು ಬಂದ್ ಆಗ್ಬಿಟ್ಟಿದೆ. ಬೆಂಗಳೂರಲ್ಲಿ ಇವತ್ತು 6ನೇ ದಿನವೂ ಕೂಡ ಗ್ಯಾಸ್ ಎಮರ್ಜೆನ್ಸಿ ಇರುವಂತದ್ದು. ಒಂದು ಕಡೆ ಇಲ್ಲಿ ಕಾಳಸಂತೆಯಲ್ಲಿ 4-5 ಸಾವಿರಕ್ಕೆ ಒಂದು ಸಿಲಿಂಡರ್ ಮಾರ್ತಾ ಇದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಪೊಲೀಸರು ಏನ್ ಕಾರ್ಯಾಚರಣೆ ನಡೆಸಬೇಕು ಅದು ಕೂಡ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಎಲ್ಲಾ ಹೋಟೆಲ್ಸ್ಗಳು ಆಲ್ಮೋಸ್ಟ್ 50% ಬಂದ್ ಆಗೋಗಿದೆ. ಇನ್ನು ಹೀಗೆ ಮುಂದುವರೆದ್ರೆ ಅದೆಷ್ಟು ಹೋಟೆಲ್ಗಳು ಬಂದ್ ಆಗುತ್ತೋ ಏನೋ ಗೊತ್ತಿಲ್ಲ. ಇನ್ನು ಸಂಡೇ ಆಗಿದ್ರು ಕೂಡ ಇಲ್ಲಿ ಹೋಟೆಲ್ಗಳು ಬಣ ಬಣ ಅಂತಿದೆ. ಗ್ಯಾಸ್ ಏಜೆನ್ಸಿ ಮೊರೆ ಹೋಗ್ತಾ ಇದ್ದಾರೆ ಹಲವು ಜನ. ಇನ್ನು ಗ್ಯಾಸ್ ಎಮರ್ಜೆನ್ಸಿ ಹಲವು ಹೋಟೆಲ್ಸ್ಗಳು ಈಗಾಗಲೇ ಕ್ಲೋಸ್ ಆಗೋಗಿದೆ. ವೀಕೆಂಡ್ನಲ್ಲಿ ಹೋಟೆಲ್ಗೆ ಹೋಗೋ ಗ್ರಾಹಕರಿಗೆ ಮತ್ತೊಂದು ಶಾಕ್ ಇದು. ಗ್ಯಾಸ್ ಪ್ರಾಬ್ಲಮ್, ಹೋಟೆಲ್ಗಳೆಲ್ಲವೂ ಕೂಡ ಕ್ಲೋಸ್ ಆಗಿದೆ. ಹಲವು ಕಡೆ ಬೋರ್ಡ್ ಆಗಿದ್ದಾರೆ. ಬೆಂಗಳೂರಿನ ಬಹುತೇಕ ಹೋಟೆಲ್ಸ್ಗಳಿಗೆ ಬೀಗ ಬಿದ್ದಿದೆ. ಈಗ ಕೆಲ ಹೋಟೆಲ್ಗಳಲ್ಲಿ ಊಟ ತಿಂಡಿ ಮೇಲೆ ದರ ಹೆಚ್ಚಳ ಮಾಡಲಾಗಿದೆ. ಬೆಂಗಳೂರಿನ ಬಹುತೇಕ ಹೋಟೆಲ್ಸ್ಗಳಿಗೆ ಬೀಗ ಬಿದ್ದಿದೆ. ಈಗಾಗಲೇ 6 ದಿನ ಆಗೋಯ್ತು ಈ ಒಂದು ಸಮಸ್ಯೆ ಆರಂಭ ಆಗಿ. ಕೆಲ ಹೋಟೆಲ್ಸ್ಗಳಲ್ಲಿ ಊಟ ತಿಂಡಿ ಬೆಲೆ ಏರಿಕೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಇವತ್ತು 6ನೇ ದಿನವೂ ಕೂಡ ಗ್ಯಾಸ್ ಎಮರ್ಜೆನ್ಸಿ ಕಾಣಿಸ್ತಾ ಇದೆ. ಸಂಡೇ ಜನಸಂದಣಿ ಹೆಚ್ಚಾಗಿರ್ತಾ ಇತ್ತು, ಜನ ಜಾಸ್ತಿ ಇರ್ತಾ ಇದ್ರು. ಸಂಡೇ ಅಂತಂದ್ರೆ ಎಲ್ಲ ಕಡೆ ಕ್ರೌಡ್ ಜಾಸ್ತಿ ಇರುತ್ತೆ, ಎಲ್ಲ ಹೋಟೆಲ್ಸ್ಗಳಲ್ಲೂ ಕೂಡ, ವಿಶೇಷವಾಗಿ ದೊಡ್ಡ ದೊಡ್ಡ ಹೋಟೆಲ್ಸ್ಗಳಲ್ಲಿ. ಆದರೆ ಇಲ್ಲಿ ಆಲ್ಮೋಸ್ಟ್ ಮೇನ್ ಹೋಟೆಲ್ಸ್ಗಳೇನಿರುತ್ತೆ ಬೆಂಗಳೂರಲ್ಲಿ, ಆ ಒಂದು ಹೋಟೆಲ್ಸ್ಗಳೇ ಇದೀಗ ಕ್ಲೋಸ್ ಆಗಿರುವಂಥದ್ದು. ಗ್ಯಾಸ್ ಎಮರ್ಜೆನ್ಸಿ ಹಲವು ಹೋಟೆಲ್ಸ್ಗಳು ಕ್ಲೋಸ್ ಆಗಿದೆ. ಅದರಲ್ಲೂ ಕೂಡ ವೀಕೆಂಡ್ ಇವತ್ತು ಸಂಡೇ ಎಲ್ಲರೂ ಕೂಡ ಹೊರಗಡೆ ಊಟಕ್ಕೆ ಹೋಗ್ತಾರೆ, ತಿಂಡಿಗೆ ಹೋಗ್ತಾರೆ. ಆದರೆ ಇಲ್ಲಿ ವೀಕೆಂಡ್ನಲ್ಲಿ ಯಾರೆಲ್ಲ ಹೊರಗೆ ಹೋಗ್ತಾರೋ ಅವರಿಗೆ ಶಾಕ್. ಈಗ ಗ್ರಾಹಕರಿಗೆ ಗ್ಯಾಸ್ ಪ್ರಾಬ್ಲಮ್ ಇದೆ, ಗ್ಯಾಸ್ ಸಮಸ್ಯೆ ಬಗೆಹರಿಸುವವರೆಗೂ, ಗ್ಯಾಸ್ ಸಿಗೋವರೆಗೂ ಕೂಡ ನಾವು ಹೋಟೆಲ್ಗಳನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೋಟೆಲ್ಸ್ಗಳನ್ನು ಕ್ಲೋಸ್ ಮಾಡಿ ಹಲವು ಕಡೆ ಬೋರ್ಡ್ ಹಾಕಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ, ಇಲ್ಲಿ ಆಲ್ಮೋಸ್ಟ್ ಎಲ್ಲ ಹೋಟೆಲ್ಸ್ಗಳು ಬಂದಾಗ್ಬಿಟ್ಟಿದೆ. ಅದರಲ್ಲೂ ಕೂಡ ಇವತ್ತು ವೀಕೆಂಡ್ ಬೇರೆ, ಇನ್ನು 6ನೇ ದಿನ ಈ ಗ್ಯಾಸ್ ಸಮಸ್ಯೆ ಹೀಗೆ ಮುಂದುವರಿತಾ ಇದೆ. ಕೆಲವೊಂದು ಕಡೆ ಬೆಲೆ ಏರಿಕೆ ಕೂಡ ಮಾಡಿದ್ದಾರೆ. ಇನ್ನು ಎಷ್ಟು ದಿನ ಹೀಗೆ ಇರಬಹುದು, ಏನಿದೆ ಹೆಚ್ಚಿನ ಮಾಹಿತಿ? ರೋಶಿನಿ, ನಗರದಲ್ಲಿ LPG ಗ್ಯಾಸಿನ ಕೊರತೆ ಮುಂದುವರೆದಿದ್ದು ಇಂದಿಗೆ 6ನೇ ದಿನ ಕೂಡ ಎಮರ್ಜೆನ್ಸಿ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಶೇಷವಾಗಿ ಇವತ್ತು ವೀಕೆಂಡ್ ನಲ್ಲಿ ಹೋಟೆಲ್ಗಳು ತೆರಳಿದ ಗ್ರಾಹಕರು ನಿರಾಶೆ ಆಗ್ತಾ ಇದ್ದಾರೆ. ಯಾಕಂದ್ರೆ ವೀಕೆಂಡ್ ಬಂದ್ರೆ ಜನಗಳಿಗೆ ಊಟ ತಿಂಡಿ ಡಿನ್ನರ್ ಈ ತರ ಮುಂತಾದಗಳಲ್ಲಿ ಇವತ್ತು ಅವ್ರಿಗೆ ಈ ದಿನ ತುಂಬಾ ಇರುತ್ತೆ. ವೀಕೆಂಡ್ ದಿನ ಅಂದ್ರೆ ಮುಚ್ಚಿದ್ದು ಗ್ಯಾಸ್ನಲ್ಲಿ ಹೋಟೆಲ್ಗಳು ಕ್ಲೋಸ್ ಎಂಬ ಬೋರ್ಡು ಹಾಕಲಾಗಿದೆ. ಕೆಲವು ಅಂಗಡಿಗಳು, ಹೋಟೆಲ್ಗಳು, ಬಾಗಿಲು, ರೆಸ್ಟೋರೆಂಟ್ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ. ಯಾಕಂದ್ರೆ ಅವರೆಲ್ಲ 1-2 ಗ್ಯಾಸ್ ಅವರಿಗೆಲ್ಲ ದಿನನಿತ್ಯ ಸಾಲೋದಿಲ್ಲ. ಯಾಕಂದ್ರೆ ಅವರು ದೊಡ್ಡ ದೊಡ್ಡ ಹೋಟೆಲ್ ಇರುತ್ತೆ, ಮ್ಯಾಕ್ಸಿಮಮ್ 5-6 ಗ್ಯಾಸ್ ಎಲ್ಲ ಪೂರೈಕೆ ಆಗ್ಬೇಕು. ಅವ್ರಿಗೆ 1 ಗ್ಯಾಸ್ 2 ಗ್ಯಾಸ್ ಇಂದ ಆಗಲ್ಲ. ಯಾಕಂದ್ರೆ ಕಸ್ಟಮರ್ ಸಾಕಷ್ಟು ಬರ್ತಾ ಇರ್ತಾರೆ. ಇವತ್ತು ಸಂಡೇ ದಿನ ಸಾಮಾನ್ಯವಾಗಿ ಗೀಜುಗುಡುತ್ತಿರುವ ಹಲವಾರು ಹೋಟೆಲ್ಗಳು ಇಂದು ಒಣ ಅಂತ ದೃಶ್ಯ ಕಂಡು ಬರ್ತಾ ಇದೆ. ಗ್ಯಾಸಿನ ಸರಬರಾಜು ಸಮಸ್ಯೆಯಿಂದಾಗಿ ಅನೇಕ ಹೋಟೆಲ್ಗಳು ಮಾಲೀಕರು ಅಡಿಗೆ ಮಾಡಲು ಸಾಧ್ಯವಾಗದೆ ಹೋಟೆಲ್ಗಳು ತಾತ್ಕಾಲಿಕವಾಗಿ ಮುಚ್ಚಿದ್ದಾರೆ. ಇನ್ನು ಕೆಲವು ಹೋಟೆಲ್ಗಳು ಮಾತ್ರ ಸೀಮಿತವಾಗಿ ಊಟ ಹಾಗೂ ತಿಂಡಿಗಳು ನೀಡೋದಾಗಿ ಗ್ಯಾಸಿನ ಕೊರತೆಯಿಂದಾಗಿ ದರಗಳು ಕೂಡ ಹೆಚ್ಚಳ ಮಾಡಿದ್ದಾರೆ ಆರೋಪ ಕೂಡ ಕೇಳಿ ಬರ್ತಿದೆ. ಇದರಿಂದ ವೀಕೆಂಡ್ ನಲ್ಲಿ ಹೊರಗೆ ಊಟ ಮಾಡುವಂತ ಗ್ರಾಹಕರಿಗೆ ಸಂಕಷ್ಟ ಸಿಲುಕಿಯಾಗಿದ್ದಾರೆ. ಗ್ಯಾಸಿನ ಸರಬರಾಜು ಯಾವಾಗ ಸಾಮಾನ್ಯ ಸ್ಥಿತಿಗೆ ಬರುತ್ತದೆ ಎಂಬ ಈಗ ಹೋಟೆಲ್ನ ಮಾಲೀಕರು, ಗ್ರಾಹಕರು ಕಾಡುತ್ತಿದೆ. ರೋಶಿನಿ, ಇನ್ನು ಎಷ್ಟು ದಿನ ಇದೇ ಸಮಸ್ಯೆ ಮುಂದುವರಿಬಹುದು ಅಂತ ಹೇಳಿ? ಈಗಾಗಲೇ ಹೌದು, ಈಗ ಬೇರೆ ಇರಾನ್ ಕಡೆಯಿಂದ ಅಂದ್ರೆ ಹಾರ್ಮುಜ್ ಜಲಸಂಧಿಯಿಂದ ಸಿಲಿಂಡರ್ಗಳು ಬರ್ತಾ ಇದೆ, ಗ್ಯಾಸ್ ಬರುತ್ತೆ ಅನ್ನುವಂತ ಒಂದು ನಂಬಿಕೆ ಇದೆ. ಇನ್ನು ಎಷ್ಟು ದಿನ ಇದೇ ರೀತಿಯಾಗಿ ಸಮಸ್ಯೆ ಇರಬಹುದು ಅಂತ ರವಿ? ಇನ್ನು ರೋಶಿನಿ, ಈಗಾಗಲೇ ಅಂದ್ರೆ ಗ್ಯಾಸಿನ ಕೊರತೆಯಿಂದಾಗಿ ಸಾಕಷ್ಟು ಜನ ಪರದಾಡ್ತಿದ್ರೆ. ಆದ್ರೆ LPG ಗ್ಯಾಸ್ ಅಂತ ಬಳಸೋರಿಗೆ ಅಷ್ಟೊಂದು ಕಷ್ಟ ಇಲ್ಲ. ಯಾಕಂದ್ರೆ ಇದು ಕಮರ್ಷಿಯಲ್ ಗ್ಯಾಸ್ನ ಅತಿ ಹೆಚ್ಚು ನಮ್ಮ ಇದರಲ್ಲಿ ಕಾಡುತ್ತಿದೆ ಗ್ಯಾಸ್ ಕೊರತೆ. ಹಾಗಾಗಿ ಅಲ್ಲಿ ನಿನ್ನೆ ಕೂಡ ಮುಂಬೈಯಿಂದ ಹೊರದೇಶದಿಂದ ಸೌದಿ ಅರೇಬಿಯಿಂದ ನಿನ್ನೆ ಮುಂಬೈಗೆ ಎಷ್ಟೋ ಗ್ಯಾಸು ತೈಲ ಬಂದಿದೆ. ಈಗ ಇನ್ನು ನಮ್ಮ ಕರ್ನಾಟಕ ಕೂಡ ಬರುವ ಸಾಧ್ಯತೆ ಕೂಡ ಇದೆ ರೋಶಿನಿ. ಅಂದ್ರೆ ಕಮರ್ಷಿಯಲ್ ಗ್ಯಾಸ್ ಆದಷ್ಟು ಪೂರೈಕೆ ಆಗ್ಬೇಕಿಲ್ಲ. ಆದ್ರೆ ಇನ್ನು ಹೋಟೆಲ್ ಸಾಕಷ್ಟು ದಿನ ಮುಚ್ಚುತ್ತೆ. ಯುದ್ಧ ಭೀತಿ ಇನ್ನು ಯಾವಾಗ ನಿಲ್ಲುತ್ತೋ ಅವಾಗ ಅಲ್ಲಿವರೆಗೂ ಇನ್ನು ಗ್ಯಾಸ್ನ ಸಮಸ್ಯೆ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಲ್ಲ ರೋಶಿನಿ. ಎಸ್, ಥ್ಯಾಂಕ್ ಯು ರವಿಚಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಗ್ಯಾಸ್ ಸಮಸ್ಯೆ ಎಲ್ಲ ಕಡೆ ಆಗ್ತಾ ಇದೆ. ಇನ್ನು ಬೆಂಗಳೂರಲ್ಲೂ ಕೂಡ ಹೀಗೆ ಈ ಒಂದು ಸಮಸ್ಯೆ ಮುಂದುವರಿತಾ ಇರುವಂಥದ್ದು ನೋಡಬೇಕಾಗುತ್ತೆ. ಇನ್ನು ಎಷ್ಟು ದಿನ ಇದೇ ರೀತಿ ಸಮಸ್ಯೆ ಇರುತ್ತೆ, ಅಥವಾ ಕನಿಷ್ಠ ಪಕ್ಷ ಮುಂದಿನ ದಿನಗಳಲ್ಲಾದರೂ ಕೂಡ ಸಿಲಿಂಡರ್ ಇಲ್ಲಿ ಸಿಗುತ್ತಾ? ಇನ್ನೇನು ಹಾರ್ಮುಜ್ ಜಲಸಂಧಿಯಿಂದ 1-2 ಹಡಗುಗಳಲ್ಲಿ ಗ್ಯಾಸ್ ಬರ್ತಾ ಇದೆ, LPG ಗ್ಯಾಸ್ಗಳು ಬರ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ. ಆದರೂ ಕೂಡ ಅದೆಲ್ಲವೂ ಕೂಡ ಇಲ್ಲಿಗೆ ತಲುಪುವವರೆಗೂ ಇನ್ನು 2 ಅಥವಾ 3 ದಿನ ಬಹುಶಃ ಸಮಯ ತಗೊಳ್ಬಹುದು.